ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಕಗ್ಗಗಳು ಮಾನವನ ಅಂತರಂಗವನ್ನು ಎಚ್ಚರಿಸುವಂತಹ ಆಧ್ಯಾತ್ಮಿಕ ಮುತ್ತುಗಳು. ಜೀವನದ ಸೂಕ್ಷ್ಮ ಸತ್ಯಗಳನ್ನು ಸರಳ ಪದಗಳಲ್ಲಿ ಆದರೆ ಗಂಭೀರ ತತ್ವದೊಂದಿಗೆ ಹೇಳುವಲ್ಲಿ ಕಗ್ಗಗಳ ಮಹತ್ವ ಅಪ್ರತಿಮ. ಈ ಕಗ್ಗಗಳಲ್ಲಿ ದೇಹ, ಮನಸ್ಸು, ಪ್ರಾಣ ಮತ್ತು ಪರಮತತ್ವಗಳ ನಡುವಿನ ಸಂಬಂಧವನ್ನು ಸುಂದರವಾಗಿ ಅನಾವರಣಗೊಳಿಸಲಾಗಿದೆ. ಈ ವಿಶೇಷ ಕಗ್ಗ ಅಂದರೆ 128ನೇ ಕಗ್ಗದಲ್ಲಿ ಉಸಿರು ಎಂಬ ಸಾಮಾನ್ಯವಾದ ಕ್ರಿಯೆಯನ್ನು ಆಧಾರವಾಗಿಟ್ಕೊಂಡು ಅತ್ಯಂತ ಉನ್ನತವಾದ ತತ್ವವನ್ನು ವಿವರಿಸುತ್ತೆ. ಸಾಮಾನ್ಯವಾಗಿ ನಾವು ಉಸಿರನ್ನು ಕೇವಲ ದೇಹದ ಕ್ರಿಯೆ ಎಂದೇ ನೋಡ್ತೇವಲ್ವಾ? ಆದರೆ ಇಲ್ಲಿ ಡಿ ವಿ ಜಿಯವರು ಅದನ್ನು ಒಳ ಮತ್ತು ಹೊರ ಎಂಬ ಎರಡು ಪ್ರಪಂಚಗಳ ನಡುವೆ ಇರುವ ಸೇತುವೆಯಾಗಿ ಕಾಣ್ತಾ ಇದ್ದಾರೆ. ಸೃಷ್ಟಿಯ ಚಕ್ರದಲ್ಲಿ ಎಲ್ಲವೂ ದ್ವಂದ್ವ ಸ್ವರೂಪ, ಒಳ ಮತ್ತು ಹೊರ, ಜೀವ ಮತ್ತು ಜಗತ್ತು, ಆತ್ಮ ಮತ್ತು ಪರಮಾತ್ಮ. ಆದರೆ ಈ ದ್ವಂದ್ವವನ್ನು ಒಂದಾಗಿಸುವ ಅದ್ಭುತ ಶಕ್ತಿ ನಮ್ಮ ಉಸಿರಿನಲ್ಲಿ ಅಡಗಿದೆ ಎಂದು ಕವಿ ಸೂಚಿಸ್ತಾ ಹೋಗ್ತಾರೆ. ಯೋಗಿಗಳು ಈ ರಹಸ್ಯವನ್ನು ಅರ್ಥಕೊಂಡು ಉಸಿರನ್ನು ಸಾಧನೆಯ ಮಾರ್ಗವನ್ನಾಗಿಸಿಕೊಂಡಿದ್ದಾರೆ. ಆದರೆ ಸಾಮಾನ್ಯ ಮನುಷ್ಯರು ಅದನ್ನು ಗಮನಿಸದೆ ಬದುಕ್ತಾರೆ. ಈ ಕಗ್ಗದ ಮೂಲಕ ಡಿ ವಿ ಜಿಯವರು ನಮಗೆ ಒಂದು ಸರಳವಾದ ಸಂದೇಶವನ್ನು ನೀಡ್ತಾ ಹೋಗ್ತಾರೆ. ಜೀವನದ ಮಹತ್ತರ ಸತ್ಯಗಳು ನಮ್ಮೊಳಗೆ ಇವೆ, ಅವುಗಳನ್ನು ಅರಿಯಲು ನಾವು ಒಳಮುಖ ಮಾಡಬೇಕು ಅಂಥೇಳಿ. ಈ ಹಿನ್ನೆಲೆಯೊಂದಿಗೆ ಈ ಕಗ್ಗವನ್ನು ಅಧ್ಯಯನ ಮಾಡಿದ್ರೆ ಅದು ಕೇವಲ ಕಗ್ಗವಲ್ಲ, ಒಂದು ಆಧ್ಯಾತ್ಮಿಕ ಅನುಭವವಾಗುತ್ತೆ ಅಂದರೆ ಅತಿಶಯೋಕ್ತಿಯಲ್ಲ. ಈ 128ನೇ ಕಗ್ಗ ಹೀಗಿದೆ. ಹೊರಗಾವುದೊಳಗಾವುದೀ ಸೃಷ್ಟಿ ಚಕ್ರದಲ್ಲಿ ಎರಡನೊಂದಾಗಿಪುದು ಹರಿವ ನಮ್ಮುಸಿರು. ಇರುವುದುಳಿದಿನಿತು ಹೊರ ಗಾಳಿಯೋಗಿಗಳೊಳಂ ಬರಿ ಸುಶಿರ ಪಿಂಡ ಜಗ ಮಂಕುತಿಮ್ಮ ಮಂಕುತಿಮ್ಮ. ಹೊರಗಾವುದೊಳಗಾವುದೀ ಸೃಷ್ಟಿ ಚಕ್ರದಲ್ಲಿ ಎರಡನೊಂದಾಗಿಪುದು ಹರಿವ ನಮ್ಮುಸಿರು. ಇರುವುದುಳಿದಿನಿತು ಹೊರಗಾಳಿ ಯೋಗಿಗಳೊಳಂ ಬರೀ ಸುಶಿರ ಪಿಂಡ ಜಗ ಮಂಕುತಿಮ್ಮ. ಸೃಷ್ಟಿಯ ಈ ಚಕ್ರದಲ್ಲಿ ಒಳ ಮತ್ತು ಹೊರ ಎಂಬ ಎರಡು ಭೇದಗಳಿವೆ. ಆದರೆ ನಮ್ಮ ಉಸಿರಾಟದಲ್ಲಿ ಈ ಎರಡು ಒಂದಾಗುತ್ತವೆ ಅಲ್ವಾ? ಯೋಗಿಗಳು ಈ ಉಸಿರಾಟವನ್ನು ಕೇವಲ ಶ್ವಾಸವಲ್ಲ, ಅದು ಒಳಗಿನ ಪ್ರಾಣಶಕ್ತಿಯೊಂದಿಗೆ ಸಂಯೋಗವಾಗಿದೆ. ಆದರೆ ಸಾಮಾನ್ಯರಿಗೆ ಈ ಜಗತ್ತು ಕೇವಲ ಸುಶಿರ ಪಿಂಡ ಅಂದರೆ ಖಾಲಿ ಕೊಳವೆ ಇದ್ದಾಗೆ, ಒಳಗಿಂತ ಹೊರಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಈ ಒಂದು ಕಗ್ಗವನ್ನು ತತ್ವದ ಆಧಾರದ ಮೇಲೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ಬೋದು. ಉಸಿರು ದೇಹದ ಒಳ ಮತ್ತು ಹೊರಗಿನ ಸೇತುವೆ ಅಲ್ವಾ? ನಾವು ಉಸಿರಾಡುವಾಗ ಏನಾಗುತ್ತೆ ನೋಡಿ, ಹೊರಗಿನ ಗಾಳಿ ಅಂದರೆ ಆ ಪ್ರಕೃತಿಯಲ್ಲಿರ್ತಕ್ಕಂಥ ಗಾಳಿ ನಮ್ಮೊಳಗೆ ಸೇರುತ್ತೆ, ಒಳಗಿನ ವಾಯು ಹೊರಗೆ ಬರುತ್ತೆ. ಇಲ್ಲಿ ಜೀವ ಮತ್ತು ಜಗತ್ತು ಒಂದಾಗುತ್ತೆ ಅಂತ ಹೇಳ್ತಾರೆ. ಇದು ಅದ್ವೈತದ ಅನುಭವ ತಾನೇ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ಬೋದು, ಪ್ರಾಣೋ ಹಿ ಭೂತನಾಮಾಯುಹು, ಅಂದರೆ ಪ್ರಾಣವೇ ಎಲ್ಲ ಜೀವಿಗಳ ಆಯುಷ್ಯ ಅಂಥೇಳಿ. ಯೋಗಿಗಳ ಅನುಭವವನ್ನು ಒಂದು ಸ್ವಲ್ಪ ಗಮನಿಸಿ ನೋಡೋಣ. ಯೋಗಿಗಳು ಉಸಿರನ್ನು ಕೇವಲ ದೇಹದ ಕ್ರಿಯೆ ಅಂತ ನೋಡಲ್ಲ, ಅವರು ಪ್ರಾಣಾಯಾಮದ ಮೂಲಕ ಉಸಿರನ್ನು ನಿಯಂತ್ರಿಸಿ ಆತ್ಮ ಮತ್ತು ಪರಮಾತ್ಮ ಒಂದಾಗುವ ಅನುಭವವನ್ನು ಪಡಿತಾ ಹೋಗ್ತಾರೆ. ಭಗವದ್ಗೀತೆಯಲ್ಲಿ ಇದನ್ನು ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ಆಪನೆ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಅಂಥೇಳಿ. ಉಸಿರಿನ ಮೂಲಕ ಯೋಗಿಗಳು ಯಜ್ಞವನ್ನು ಮಾಡ್ತಾರೆ ಅಂಥೇಳಿ. ಇಲ್ಲಿ ಉಸಿರು ಯಜ್ಞ ಆದರೆ ದೇಹವೇ ಯಜ್ಞಶಾಲೆ ಅಲ್ವಾ? ನಾವು ಸಾಮಾನ್ಯವಾದಂತಹ ನಮ್ಮ ತರಹದ ಮನುಷ್ಯರು ಸುಶಿರ ಪಿಂಡ ಅಂದರೆ ಈ ಒಂದು ಕೊಳಲು ಅಂತ ಹೇಳ್ಬೋದು, ಅಥವಾ ಒಂದು ಖಾಲಿಯಾದಂಥ ಕೊಳವೆ ಅಂತ ಹೇಳ್ಬೋದು. ಇಲ್ಲಿ ಡಿ ವಿ ಜಿಯವರು ಹೇಳ್ತಾರೆ, ಯೋಗಿಗಳಲ್ಲಿ ಉಸಿರು ಚೈತನ್ಯವಾದರೆ ಸಾಮಾನ್ಯರಲ್ಲಿ ಉಸಿರು ಕೇವಲ ದೈಹಿಕ ಕ್ರಿಯೆ. ಅದರಿಂದ ಜಗತ್ತು ಸುಶಿರ ಪಿಂಡ ಅಂದರೆ ಒಳಗೆ ಖಾಲಿ, ಹೊರಗೆ ಮಾತ್ರ ಚಲನೆ ಅಂತ ಹೇಳ್ಬೋದು. ಇನ್ನು ನಮಗೆ ಕೋಪ ಬಂದಾಗ ನಾವು ಹೇಗೆ ಮಾಡ್ತೀವಿ ನೋಡಿ, ಯೋಚನೆ ಮಾಡಿ ನೋಡಿ. ನಾವು ಕೋಪಗೊಂಡಾಗ ಉಸಿರು ವೇಗವಾಗುತ್ತಲ್ವಾ, ಮನಸ್ಸು ಅಶಾಂತವಾಗುತ್ತೆ. ಆದರೆ ನಾವು ನಿಧಾನವಾಗಿ ಉಸಿರಾಡಿದ್ರೆ ಮನಸ್ಸು ಶಾಂತವಾಗುತ್ತೆ. ಇದೇ ಯೋಗದ ಆರಂಭ ಅಂತಂದರೆ ತಪ್ಪಾಗಲ್ಲ. ಧ್ಯಾನ ಮಾಡುವಾಗಲೂ ಕೂಡ ಅಷ್ಟೇ, ಉಸಿರನ್ನು ಗಮನಿಸ್ತೇವೆ. ನಿಧಾನವಾಗಿ ನಾನು ಎಂಬ ಭಾವ ಕಡಿಮೆ ಆಗ್ತಾ ಹೋಗುತ್ತೆ.
ಅಲ್ಲಿ ಒಳ ಹೊರ ಅಂತಕ್ಕಂಥ ಭೇದವೇ ಇರೋದಿಲ್ಲ. ಇನ್ನು ಕುವೆಂಪು ಅವರ ವಾಕ್ಯ ಅತಿ ಅದ್ಭುತ ಅಂತ ಅನಿಸುತ್ತೆ. ಒಳಗೊಂದು ದೇವರು ಹೊರಗೊಂದು ದೇವರು ಇಲ್ಲ ಅಂತಕ್ಕಂಥದ್ದು ಇದೇ ಈ ಕಗ್ಗದ ತಾತ್ಪರ್ಯ ಅಂತಂದರೆ ಅತಿಶಯೋಕ್ತಿ ಅಲ್ಲ. ಒಳ ಮತ್ತು ಹೊರ ಒಂದೇ. ವಚನ ಸಾಹಿತ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರಲ್ವಾ, ಉಳ್ಳವರಿಲ್ಲದೆ ಹೊರಗಿಲ್ಲ ಅಂತ. ಅಂದರೆ ಒಳಗಿನ ಅನುಭವ ಇಲ್ಲದೆ ಹೊರಗಿನ ಜಗತ್ತಿಗೆ ಅರ್ಥವೇ ಇಲ್ಲ ಅಂಥೇಳಿ. ಈ ಒಂದು ಕಗ್ಗದ ಸಾರಾಂಶವನ್ನು ನೋಡೋದಾದರೆ, ಉಸಿರು ಅಂತಕ್ಕಂಥದ್ದು ಜೀವ ಮತ್ತು ಜಗತ್ತಿನ ಸೇತುವೆ. ಯೋಗಿ ಉಸಿರಿನ ಮೂಲಕ ಆತ್ಮಾನುಭವವನ್ನು ಪಡೆಯುವವ. ಸಾಮಾನ್ಯರು ಹೊರಗಿನ ಜಗತ್ತಿನಲ್ಲಿ ಮಾತ್ರ ಸಿಲುಕುವರು. ಅಂತಿಮವಾಗಿ ಹೇಳೋದಾದರೆ ಒಳ ಹೊರ ಎಂಬ ಭೇದ ಮಿಥ್ಯೆ. ಈ ಒಂದು ಕಗ್ಗದಲ್ಲಿ ನಾವು ಯೋಚನೆ ಮಾಡಬೇಕಾದ್ದೇನಪ್ಪ ಅಂದರೆ, ಮನುಷ್ಯರಾದಂಥ ನಾವು ಪ್ರತಿ ಕ್ಷಣವೂ ಉಸಿರಾಡ್ತೇವೆ. ಆದರೆ ಆ ಉಸಿರಿನ ರಹಸ್ಯವನ್ನು ಅರಿತಿದ್ದೇವೆಯಾ? ಒಮ್ಮೆ ಕಣ್ಣು ಮುಚ್ಚಿ ಉಸಿರನ್ನು ಗಮನಿಸಿ ನೋಡಿ. ಹೊರಗಿನ ಗಾಳಿ ಒಳ ಬರುತ್ತೆ, ಒಳಗಿನ ಗಾಳಿ ಹೊರಗೆ ಹೋಗುತ್ತೆ. ಅಲ್ಲಿ ನಾನು ಮತ್ತು ಜಗತ್ತು ಎಂಬ ಗಡಿ ಕರಗ್ತಾ ಹೋಗುತ್ತೆ. ಇದು DVG ಅವರು ಹೇಳುವಂತಹ ಈ ಕಗ್ಗದಲ್ಲಿನ ಸಂದೇಶ. ಇದೇ ಯೋಗದ ಮರ್ಮ ಅಂತಂದರೆ ತಪ್ಪಲ್ಲ. ಇದೇ ಜೀವನದ ಸತ್ಯ ಕೂಡ ಅಲ್ವಾ? ಹೀಗೆ ಈ ಒಂದು ಕಗ್ಗ ನಮಗೆ ಅತಿ ಸುಂದರವಾದಂತಹ ಬಹಳ ಸಾಮಾನ್ಯವಾದ ಉದಾಹರಣೆಯೊಂದಿಗೆ ಈ ಒಂದು ಕಗ್ಗ ತಾತ್ವಿಕ ಅನುಭವವನ್ನು ಕೊಡ್ತಾ ಹೋಗುತ್ತೆ. ಹೊರಗಾವುದೊಳಗಾವುದೀ ಸೃಷ್ಟಿ ಚಕ್ರದಲ್ಲಿ ಎರಡನೊಂದಾಗಿಪುದು ಹರಿವ ನಮ್ಮುಸಿರು ಇರುವುದುಳಿದಿನಿತು ಹೊರಗಾಳಿ ಯೋಗಿಗಳೊಳಂ ಬರೀ ಸುಶಿರ ಪಿಂಡ ಜಗ ಮಂಕುತಿಮ್ಮ ಬರೀ ಸುಶಿರ ಪಿಂಡ ಜಗ ಮಂಕುತಿಮ್ಮ. ಮತ್ತೊಂದು ಕಗ್ಗದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.